ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಅದಕ್ಕೆ ಮೊದಲು 1 ಕಪ್ಪು ಕಡಲೆಬೇಳೆನ ಬೆಳಗ್ಗೆನೇ ನೀರಲ್ಲಿ ನೆನೆಸಿಡಬೇಕು. ಆಮೇಲೆ ಇದು ಸಂಜೆಗೆ ನೆಂದಿರುತ್ತೆ. ಇದನ್ನು ರುಬ್ಬಬೇಕು. ಇದು ತರಿಯಾಗಿ ರುಬ್ಕೋಬೇಕು. ಇದು ರುಬ್ಕೊಳ್ಳುವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣಸಿನ್ಕಾಯಿ ಹಾಕಬೇಕು. ನಾನು ಇಲ್ಲೊಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಹಾಕಿ ಅದನ್ನು ರುಬ್ಕೋಬೇಕು. ಅದು ತರಿಯಾಗಿ ರುಬ್ಕೋಬೇಕು. ಇದು ರುಬ್ಬುವಾಗ ನೀರು ಹಾಕೋಬಾರ್ದು, ಹಾಗೆಯೇ ಇದನ್ನು ರುಬ್ಕೋಬೇಕು. ಇದು ಇಷ್ಟು ಹದ ಇದ್ದರೆ ಸಾಕು. ಈ ಥರ ತರಿಯಾಗಿ ರುಬ್ಕೊಂಡು ಒಂದು ಬೌಲಿಗೆ ಹಾಕಿ ಇಡಬೇಕು. ಇದಕ್ಕೆ ನಾವು ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಆಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದು ಹಾಕಬೇಕು. ಆಮೇಲೆ ಇದಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದು, ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾವು ತೆಂಗಿನಕಾಯಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಬಾಳೆಲೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಟಂತಹ ಮಿಶ್ರಣದಲ್ಲಿ ಸ್ವಲ್ಪ ಸಣ್ಣ ಉಂಡೆಯನ್ನು ತಗೊಂಡು ಅದನ್ನು ಈ ಥರ ತಟ್ಕೋಬೇಕು. ಇದು ತೆಳ್ಳಗೆ, ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ, ದಪ್ಪಕ್ಕೆ ಬೇಕಾದರೆ ದಪ್ಪಕ್ಕೆ ತಟ್ಕೊಂಡು ಇದನ್ನು ಎಣ್ಣೆ ಕಾಯಕ್ಕಿಟ್ಟು ಕಾದ ಎಣ್ಣೆಯಲ್ಲಿ ಈ ತಟ್ಟಿದ್ದನ್ನು ತೆಗೆದು ಫ್ರೈ ಮಾಡಬೇಕು. ಹೀಗೆ ಎಲ್ಲದನ್ನು ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಹೀಗೆ ಎಲ್ಲದನ್ನು ಫ್ರೈ ಮಾಡಿ ತೆಗಿಬೇಕು. ಈಗ ಬಿಸಿ ಬಿಸಿಯಾದ ಗರಿಯಾದ ಚಟ್ಟಂಬಡೆ ರೆಡಿಯಾಗುತ್ತೆ. ಇದು ಸಂಜೆ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಇದು ನೀವೊಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ.